hello everyone, welcome back. So in today's video I'm going to show you my bangles collection and let me show you. So ಎಷ್ಟು ಬ್ಯಾಂಗಲ್ಸ್ ಕಲೆಕ್ಷನ್ ಅಂತ ಅದು ಒಂದೊಂದೇ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ ಬಂದುಬಿಟ್ಟು ಇದನ್ನು ನಾನು ಪುಟ್ಪರ್ತಿಯಲ್ಲಿ ತೊಗೊಂಡಿದ್ದು ಲಾಂಗ್ ಎಗೋ. ಇದನ್ನು ಆಲ್ಮೋಸ್ಟ್ ಒಂದು 5 years ಎಗೋ ನಾನು ತೊಗೊಂಡಿದ್ದೆ. ಇದು ಬಂದುಬಿಟ್ಟು ಇದನ್ನು ನಾನು somehow ಶಾಪಲ್ಲಿ ತೊಗೊಂಡಿದ್ದೆ, ಐ ಡೋಂಟ್ ರಿಮೆಂಬರ್, ಬಟ್ ದಿಸ್ ವಾಸ್ ಆಲ್ಸೋ ಒಂದು ಜಾಗ ಅನಿಸುತ್ತೆ. ಆ್ಯಂಡ್ ಇದು ನಮ್ಮ ಊರಲ್ಲಿ ತೊಗೊಂಡಿದ್ದು. ಲೈಕ್ ಕ್ಯಾಶುವಲಾಗಿ ಏನಾದರೂ ಹಬ್ಬ ಟೈಮಲ್ಲಿ ಅಥವಾ ಗ್ರ್ಯಾಂಡಾಗಿ ನನ್ನ ರೆಡಿ ಆದಾಗ ಹಾಕ್ಕೊಂಡು ಹೋಗ್ಬೋದು. ಅದು ಸೆಟ್ ಅಂತ ತೊಗೊಂಡಿದ್ದು. ಆ್ಯಂಡ್ ದಿಸ್ ಈಸ್ ಅ ವೆರಿ ಸಿಂಪಲ್ ಬ್ಯಾಂಗಲ್ಸ್ ಆ್ಯಂಡ್ ಬರೀ ಸ್ಟೋನ್ಸ್ ಇರುತ್ತೆ ಇದು. ಆ್ಯಂಡ್ ಇದನ್ನು ನಾನು ಮಂತ್ರಾಲಯದಲ್ಲಿ ತೊಗೊಂಡಿದ್ದು, ಐ ಥಿಂಕ್ ಮಂತ್ರಾಲಯದಲ್ಲಿ. ಆ್ಯಂಡ್ ಇದನ್ನು ನಾನು ಶಿರ್ಡಿಯಲ್ಲಿ ತೊಗೊಂಡಿದ್ದು, ಸಾರಿ ಧರ್ಮಸ್ಥಳದಲ್ಲಿ ತೊಗೊಂಡಿದ್ದು. ಆ್ಯಂಡ್ ಲಾಂಗ್ ಎಗೋ, ಇದೂ ಅಷ್ಟೇ ತುಂಬ ಆಲ್ಮೋಸ್ಟ್ 3 years ಎಗೋ ತೊಗೊಂಡಿದ್ದು. ಬಟ್ ಸ್ಟಿಲ್ ನನ್ನ ಹತ್ರ ಹಂಗೆ ಇದೆ ಇದು. ಸ್ವಲ್ಪ ಗ್ರ್ಯಾಂಡ್ ಅನಿಸುತ್ತೆ, ಬಟ್ ಸ್ಟಿಲ್ ನಾನು ಡೈಲಿ ಹಾಕ್ಕೊಳೋದಿಲ್ಲ. ಗ್ರ್ಯಾಂಡ್ ಅಂದರೆ ಡೈಲಿ ಅಂದರೆ ಆ ಪಾರ್ಟ್ ಆಫ್ ಆ ಔಟ್ಫಿಟ್ಗೆ ಯಾವ ಸೆಟ್ ಆಗುತ್ತೋ ಆ ಥರ ಹಾಕ್ಕೊತೀನಿ ಅಷ್ಟೇ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಇದೊಂಥರ ಬ್ಲ್ಯಾಕ್ ಥರ ಇತ್ತು, ಒಂಥರ ಚೆನ್ನಾಗಿದೆ ಇದು ಅಂದ್ಬಿಟ್ಟು ತೊಗೊಂಡಿದ್ದು. ಆ್ಯಂಡ್ ಇದನ್ನು ನಾನು ಮಂತ್ರಾಲಯದಲ್ಲಿ ತೊಗೊಂಡಿದ್ದು, ರೀಸೆಂಟಾಗಿ ತೊಗೊಂಡಿದ್ದು, ಒಂದು ಲೈಕ್ ಇಯರ್ ಎಗೋ ಅಷ್ಟೇ. ಆ್ಯಂಡ್ ದಿಸ್ ವಾಸ್ ಫ್ರಮ್ ನಮ್ಮ ದೊಡ್ಡಮ್ಮ ಅವ್ರು ಕೊಟ್ಟಿದ್ದು. ಆ್ಯಂಡ್ ಇದನ್ನು ನಾನು ಇಲ್ಲಿ ಮಂತ್ರಾಲಯದಲ್ಲಿ ತೊಗೊಂಡಿದ್ದೆ. ಇದೂ ಅಷ್ಟೇ, ನಾನು ಇದನ್ನು ಮಂತ್ರಾಲಯದಲ್ಲಿ ತೊಗೊಂಡಿದ್ದು ಜಸ್ಟ್ ಬಿಕಾಸ್ ನನಗೆ ಈ ಡಿಸೈನ್ ಇಷ್ಟ ಆಗಿ ಇದನ್ನು ತೊಗೊಂಡಿದ್ದು. ಆ್ಯಂಡ್ ಇದು ಆಲ್ಸೋ ನಾನು ಮಂತ್ರಾಲಯದಲ್ಲಿ ತೊಗೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ನಾನು ಶೆಡ್ಯೂಲ್ ತೊಗೊಂಡಿದ್ದು. ಆ್ಯಕ್ಚುಲಿ ಇದನ್ನು ಶೆಡ್ಯೂಲ್ ತೊಗೊಂಡಿದ್ದು. ಆ್ಯಂಡ್ ಲೈಕ್ ಆಲ್ಮೋಸ್ಟ್ 4 years ಎಗೋ ಇದನ್ನು ತೊಗೊಂಡಿದ್ದು. ನಾನು 4 years ಎಗೋ 4 years ಆಯ್ತು ಅನಿಸುತ್ತೆ ಇದನ್ನು ತೊಗೊಂಡು. ಬಟ್ ಸ್ಟಿಲ್ ನಾನು ಹಂಗೆ ಜೋಪಾನವಾಗಿ ಎತ್ತಿಕ್ಕಿರ್ತೀನಿ, ಬಿಕಾಸ್ ಹಾಕೋದಿಲ್ಲ ಅಲ್ವಾ. ಸೊ ಹೆಂಗಿಟ್ರೆ ಹಂಗೆ ಇರುತ್ತೆ. ಆ್ಯಂಡ್ ಇದನ್ನು ಅಷ್ಟೇ ನಾನು ಊರಲ್ಲಿ ತೊಗೊಂಡಿದ್ದೆ. ನಮ್ಮೂರು ಇಟ್ಸ್ ಲೈಕ್ ನಮ್ಮ ಅಣ್ಣ ಕೊಡಿಸಿದ್ದು ಗೈಸ್. ಇದೊಂಥರ ಇದಕ್ಕೆ ತುಂಬ ಅಂದರೆ ತುಂಬ ಇಯರ್ಸ್ ಎಗೋ ನಾನು ತೊಗೊಂಡಿದ್ದು. ಲೈಕ್ ನಾನು 8th or 9th ಇದ್ದಾಗ ನಾನು ತೊಗೊಂಡಿದ್ದು, ನಮ್ಮ ಅಣ್ಣ ಕೊಡಿಸಿದ್ದು. ಆ್ಯಂಡ್ ಇದು ಬಂದುಬಿಟ್ಟು ಅರಕು ಅನಿಸುತ್ತೆ, ಅರಕಲ್ಲೂ ಅಥವಾ ವೈಜಾಗ್ ಬೀಚ್ ಹತ್ರನೂ ಇದು ನಾನು ಕೊಡಿಸಿದ್ದು ನಮ್ಮ ಅಣ್ಣ. ಇವಾಗ ನನಗೆ ಇಟ್ಟಿರ್ತೀನಿ. 2 ತೊಗೊಂಡು, ಬಟ್ ಒಂದು ಕಳೆದೋಗಿತ್ತು. ಆ್ಯಂಡ್ ಇನ್ನು ಒಂದಿನ ಹಂಗೆ ಇದೆ. ಆ್ಯಂಡ್ ಇದು ಸುಮ್ಮನೆ ಈ ಥರ ಸಿಂಗಲ್ ಸ್ಟೋನ್ ಬ್ಯಾಂಗಲ್ಸ್ ಅಷ್ಟೇ, ಸುಮ್ಮನೆ ಬರೀ ಗೋಲ್ಡ್ ಸ್ಯಾರೀಸ್ಗೆ ಅಥವಾ ಗೋಲ್ಡ್ ಟೈಮಲ್ಲಿ ಹಾಕೊಂಡು. ಆ್ಯಂಡ್ ಇದನ್ನು ನಾನು ಮಂತ್ರಾಲಯದಲ್ಲಿ ತೊಗೊಂಡಿದ್ದು. ಇದನ್ನು ಮಂತ್ರಾಲಯದಲ್ಲಿ ತೊಗೊಂಡಿದ್ದು. ಆ್ಯಂಡ್ ಬೇಸಿಕ್ ಸುಮ್ಮನೆ ಕ್ಯಾಶುವಲ್ ವೇರ್, ನಾನು ಏನೂ ಹಾಕ್ಕೊಂಡಿಲ್ಲ ಅಂದರೂ ಈ ಥರ ಇದೊಂಥರ ಸಿಂಪಲ್. ಇದನ್ನು ನಾನು ಆ್ಯಕ್ಚುಲಿ ಉಡುಪಿ ಬೀಚ್ ಹತ್ರ ತೊಗೊಂಡಿದ್ದು. ಒಂದೇ ಒಂದಿದು, ಬಟ್ ಒಂಥರ ಚೆನ್ನಾಗಿ, ಬಟ್ ಆಕ್ಸಿಡೈಸ್ಡ್ ಮೆಟಲಲ್ಲಿ ನಾನು ಹಾಕಿರೋದು ಒಂದೇ ಒಂದು ಬ್ಯಾಂಗಲ್, ಇದು ಒಂದೇ. ಆ್ಯಂಡ್ ನೆಕ್ಸ್ಟ್ ಇದು ಗೈಸ್, ಇದನ್ನು ನಾನು ಜಿಮ್ಕಿ ಸ್ಟೋರಲ್ಲಿ, ಐ ಥಿಂಕ್ ನಾನು ಇದನ್ನು ವ್ಲಾಗ್ ಮಾಡಿದಾಗ ಹಾಕಿದ್ದೆ ಅನಿಸುತ್ತೆ, ಐ ಡೋಂಟ್ ರಿಮೆಂಬರ್ ಪ್ರಾಪರ್ಲಿ. ಸೊ ಇದನ್ನು ನಾನು ಜಿಮ್ಕಿ ಸ್ಟೋರ್, ಜಯನಗರಲ್ಲಿ ಜಿಮ್ಕಿ ಸ್ಟೋರ್ ಇದೆ ಅಲ್ಲ, ಎವ್ರಿಬಡಿ ನೋ ದ್ಯಾಟ್. ಸೊ ನಾನು ಇದನ್ನು ಅಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದು ಬಂದುಬಿಟ್ಟು ಐ ಗೆಸ್ ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ನಾನು 350 ಸಮಥಿಂಗ್ ಕೊಟ್ಟಿದ್ದೆ ಗೈಸ್ ಇದಕ್ಕೆ. ನಾನು ಐ ಡೋಂಟ್ ರಿಮೆಂಬರ್ ಪ್ರಾಪರ್ಲಿ, ಬಟ್ ಸ್ಟಿಲ್ ನಾನು ಇದಕ್ಕೆ 350 ಕೊಟ್ಟಿದ್ದೆ. ಬಟ್ ವರ್ತ್ ಅಂತಲೇ ಹೇಳ್ಬೇಕು ಗೈಸ್, ಕಲರ್ ಶೇಡ್ ಆಗಿಲ್ಲ. ಆ್ಯಂಡ್ ವರ್ತ್ ಇಟ್. ದೀಸ್ ಆರ್ ದ ಅದರ್ 2 ಸಿಂಗಲ್ ಬ್ರಾಸ್ಲೆಟ್ ಅಲ್ಲ, ಸಿಂಗಲ್ ಬ್ಯಾಂಗಲ್. ಲೈಕ್ ಸುಮ್ಮನೆ ತೊಗೊಂಡೆ, ಬಟ್ ಹಾಕಿಲ್ಲ. ಐ ಸ್ಟಿಲ್ ಹ್ಯಾವ್ ದಿಸ್. ಸೊ ಐ ಲೆಫ್ಟ್ ವಿತ್ ಅದರ್ ದೀಸ್ ಬ್ಯಾಂಗಲ್ಸ್. ಲೆಟ್ ಮಿ ಶೋ ಯು. ಇದು ಬಂದುಬಿಟ್ಟು ನನಗೆ ಗಿಫ್ಟ್ ಗೈಸ್, ಲೈಕ್ ಗಿಫ್ಟ್ ಅಂತಲ್ಲ, ನನ್ನ ಫ್ರೆಂಡ್ಸ್ ಜಾತ್ರೆಗೆ ಹೋದಾಗ ಒನ್ ಆಫ್ ಮೈ ಫ್ರೆಂಡ್ ಇದನ್ನು ತೊಗೊಂಬಂದು ಕೊಟ್ಟಿದ್ದು ನನಗೆ. ಇದು ಅಷ್ಟೇ. ಆ್ಯಂಡ್ ಇದು ಅಷ್ಟೇ, ಅವ್ರ ಊರಲ್ಲಿ ಜಾತ್ರೆ ಮಾಡಿದಾಗ ನನ್ನ ಫ್ರೆಂಡ್ ತೊಗೊಂಬಂದು ಕೊಟ್ಟಿದ್ದು ನನಗೆ. ಇದು ಅಷ್ಟೆ.
ಇದು ಅಷ್ಟೇ. ಆ್ಯಂಡ್ ಸೊ ಇದು ಬಂದುಬಿಟ್ಟು ಲೈಕ್ ಸ್ಟೋನ್ ಏನಂತಾರೆ ಕಲರ್ ಒಂದೊಂದು ಸೆಟ್ ಬ್ಯಾಂಗಲ್ಸು. ಆ್ಯಂಡ್ ಇದು ಬಂದುಬಿಟ್ಟು ಒಂಥರ ಪೀಕೋ ಕಲರ್ಸ್, ಎಲ್ಲ ಕಲರ್ಸು ಇತ್ತು ಅಂದ್ಬಿಟ್ಟು ನಮ್ಮ ಆಂಟಿ ತೊಗೊಂಬಂದು ನಂಗೆ ಕೊಟ್ಟಿದ್ದು ಈ ಸೆಟ್ಟು. ಬಟ್ ನಾನು ಏನೂ ಹಾಕಿಲ್ಲ ಗೈಸ್ ಇದುವರೆಗೂ, ಇದರಲ್ಲಿ ಯಾವುದೂ ಹಾಕಿಲ್ಲ. ಜಸ್ಟ್ ಲೈಕ್ ಈ ಥರ ಏನಂತಾರೆ ಬ್ರಾಸ್ಲೆಟ್ ಅಂತಾನೆ, ಬಟ್ ಇದು ಸ್ವಲ್ಪ ಓಲ್ಡ್ ಆಗಿಬಿಟ್ಟಿದೆ. ಅವ್ರ ಅಮ್ಮದಿದು, ನಮ್ಮಮ್ಮ ಕೊಟ್ಟಿದ್ದು ಸುಮ್ಮನೆ ಕ್ಯಾಶುವಲಿ ಅಂತ. ಬಟ್ ಸ್ಟಿಲ್ ನಾನು ಹಂಗೆ ಇಟ್ಟಿದ್ದೀನಿ, ಒಂಥರ ಚೆನ್ನಾಗಿದೆ ಅಲ್ಲ ಇದು ಅಂದ್ಬಿಟ್ಟು ನಾನು ಹಂಗೆ ಇಟ್ಟಿದ್ದೀನಿ. ಇದು ನಮ್ಮಮ್ಮ ಫಸ್ಟ್ ಟೈಮ್ ಕಾಶಿಗೆ ಹೋದಾಗ ತಂದು ಕೊಟ್ಟಿದ್ದು ನನಗೆ. ಇದು ಎರಡೂ ದಿಸ್ ಐ ಬ್ರಾಟ್ ಫ್ರಮ್ ಜಯನಗರ್. ಇದನ್ನು ಜಯನಗರಲ್ಲಿ ತೊಗೊಂಡಿದ್ದು. ಆ್ಯಂಡ್ ಅದನ್ನು ಹಾಕಿದ್ದೀನಿ. ಆ್ಯಂಡ್ ದಿಸ್ ಐ ಡು ನಾಟ್ ರಿಮೆಂಬರ್ ವೇರ್ ಐ ಬ್ರಾಡ್ ಅಂತ. ಬಟ್ ಇದು ಸ್ವಲ್ಪ ಬ್ಲ್ಯಾಕ್ ಕಾಣ್ತಾ ಇದೆ ಅಂತ ಅಂದ್ಕೊಳ್ಬೋದು. ಬಟ್ ಸ್ಟಿಲ್ ಇರೋ ಕಲರೇ ಇದು ಕಲರೇ ಅದಿರೋದು. ದೀಸ್ ಆರ್ ಲೈಕ್ ಗ್ಲಾಸ್. ಇದು ಗ್ಲಾಸ್ ಅಂದರೆ ಕೆಳಗಡೆ ಬಿದ್ದರೆ ಹೊಡೆದೋಗುತ್ತೆ ಇವು. ಇದೂ ಅಷ್ಟೇ ನಮ್ಮ ಮಮ್ಮಿ ಸೆಕೆಂಡ್ ಟೈಮ್ ಕಾಶಿಗೆ ಹೋದಾಗ ತೊಗೊಂಬಂದು ಕೊಟ್ಟಿದ್ದು ನಮ್ಮಮ್ಮ. ಇದು ಅಷ್ಟೇ. ಆ್ಯಂಡ್ ದಿಸ್ ಆರ್ ಆ್ಯಕ್ಚುಲಿ ವೆರಿ ಗುಡ್. ಬಟ್ ಗ್ಲಾಸ್ ಇದು ಕೆಳಗಡೆ ಬಿದ್ದರೆ ಹೊಡೆದೋಗುತ್ತೆ. ಸೊ ದಟ್ ನಾನು ಹಾಕಿಲ್ಲ ಅಂತಲ್ಲ, ಐ ಮೀನ್ ಹಾಕೋ ಒಂದು ಇದು ಬಂದಿಲ್ಲ ಆ ಥರ ಔಟ್ಫಿಟ್ಸ್ ಯಾವುದು ಮೇ ಬಿ ಇಲ್ಲ. ಆ್ಯಂಡ್ ಇದು ಸೇಮ್ ಕಾಶಲ್ಲೇ ತಂದಿದ್ದು. ಆ್ಯಂಡ್ ಇದು ಅಷ್ಟೇ ಗ್ಲಾಸು. ನನಗೆ ತುಂಬ ಇಷ್ಟ ಆಯಿತು ಗೈಸ್. ಅದರೊಳಗಡೆ ನೋಡಿ ಒಂಥರ ಪೀಕಾಕ್ ಫೆದರ್ಸ್ ಇರೋದು ಗ್ಲಾಸ್. ಬಟ್ ಇದು ಚೆನ್ನಾಗಿದೆ. ಇದು ಒಂದು ಸಿಂಪ್ಲಿ ಲೈಕ್ ಏನು ಮೇ ಬಿ ಸ್ಯಾರೀಸ್ಗಾಗಿರ್ಬೋದು, ಕುರ್ತಾಸ್ಗಾಗಿರ್ಬೋದು ಇದು ಹಾಕ್ಬೋದು. ಸೊ ಇದು ಗೈಸ್ ಎವ್ರಿಬಡಿ ನೋ ಇಟ್ಸ್ ಸಚ್ ಅ ಓಲ್ಡ್ ಡಿಸೈನ್. ಇದು ಎಲ್ಲೋ ಏನೋ ಫೇಮಸ್ ಆಯ್ತಲ್ವಾ. ಸೊ ಅದರಲ್ಲಿ ಇದೊಂದು ಇನ್ನು ಮಲ್ಟಿ ಕಲರ್ಸ್ ಒಂದು ತಗೊಂಡೆ. ಆ್ಯಂಡ್ ಇದೂ ನನ್ನ ಮಂತ್ರಾಲಯದಲ್ಲಿ ತಗೊಂಡಿದ್ದು. ಕಲರ್ಸ್ದು ಒಂದು ಈ ಥರ ಲೈಟ್ ಕಲರ್ಸ್ ಒಂದು, ಆ್ಯಂಡ್ ಥರ ಡಾರ್ಕ್ ಕಲರ್ಸ್ ಒಂದು ಪರ್ಪಲ್ ಕಲರ್ ಒಂದು ತೊಗೊಂಡೆ. ಆ್ಯಂಡ್ ಪಿಂಕು ಒಂದು ತೊಗೊಂಡಿದ್ದೆ. ಬಟ್ ಅದು ಎಲ್ಲೋಯ್ತು ನನಗೆ ಗೊತ್ತಿಲ್ಲ. ಐ ಡೋಂಟ್ ಹ್ಯಾವ್ ದ್ಯಾಟ್ ರೈಟ್ ನಾವು. ಬಿಸಿಲ ಪಿಂಕು ತೊಗೊಂಡಿದ್ದೆ. ಅದನ್ನು ಮಂತ್ರಾಲಯದಲ್ಲೇ ತೊಗೊಂಡಿದ್ದು. ಆ್ಯಂಡ್ ಯಾ, so guys, that's all for today's vlog or video. Please do subscribe for more. And next video I will show you my jhumka collections and earring collections. Until then, bye bye, take care, see you in next vlog.